ಅವತ್ತೇ ಮಾಡಿದ್ದೇವೆ. ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿ 7 ಜನರನ್ನ ಅರೆಸ್ಟ್ ಮಾಡಿದ್ರು. ಮತ್ತು ಆ ಮಹಿಳೆ ಆ ತಾಯಿ ತಕ್ಷಣ ನಮ್ಮ ಪೊಲೀಸ್ನವರು ಅವರಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮಾರನೇ ಬೆಳಿಗ್ಗೆ ನಾನು 8:30-9 ಗಂಟೆಗೆ ನಾನೇ ಖುದ್ದಾಗಿ ಹೋಗಿದ್ದೇನೆ. ಆ ತಾಯಿಯನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ, ನೀವು ಹೆದರಬೇಡಿ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದೆ. ನಂತರ ಘಟನೆ ಆದ ಸ್ಥಳಕ್ಕೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ಮತ್ತು 4 ಜನನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಶಾಂತಿ ಇದೆ ಈಗ. ಹಾಗಾಗಿ ಇದು ಹೈಕೋರ್ಟ್ನವರು ಸುವೋಮೋಟೋ ಕೇಸ್ ತಗೊಂಡು ಕೆಲವು ಪೊಲೀಸ್ನವರನ್ನು ಕೂಡ ಕೇಳಿದರು ಏನೆಲ್ಲ ಕ್ರಮ ತಗೊಂಡಿದ್ದೀರಿ ಅಂತೇಳಿ. ನಾವು ಅಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ವಿ, ಕೊಟ್ಟಿದ್ದೇವೆ. ಜೊತೆಗೆ 2 ಎಕರೆ ಭೂಮಿಯನ್ನು ಕೂಡ ST ಕಾರ್ಪೊರೇಷನ್ನಿಂದ ಕೊಟ್ಟಿದ್ದಾರೆ. ಸರ್ಕಾರ ಏನೆಲ್ಲ ಕ್ರಮ ಮಾಡಬೇಕು ಖಂಡಿತವಾಗಿ ಎಲ್ಲವನ್ನು ಕೂಡ ಮಾಡಿದ್ದೇವೆ. ಕೋರ್ಟ್ ಕೂಡ ಅದನ್ನು ಕಾಗ್ನಿಸೆನ್ಸಿಗೆ ತಗೊಂಡು ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕೋರ್ಟಿಗೂ ನಾವು ತಿಳಿಸಿದ್ದೇವೆ ಏನೆಲ್ಲ ಮಾಡಿದ್ದೇವೆ ಅಂತೇಳಿ. ಈ ಮಧ್ಯೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ನ್ಯಾಷನಲ್ ವಿಮೆನ್ ಕಮಿಷನ್ ಚೇರ್ಮನ್ ಕೂಡ ಬಂದಿದ್ದಾರೆ. ST ಕಮಿಷನ್ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಅಂತ ಹೇಳ್ಕೊಂಡು ಅವರೊಂದು 4-5 ಜನ MP ಗಳನ್ನ ಕಳಿಸಿದ್ದಾರೆ. ಇದು ನಮಗೆ ಕಾಣಿಸ್ತಕ್ಕಂಥ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನು ಹಿಡ್ಕೊಂಡು ಅಂತೇಳಿ. ಸರ್ಕಾರ ಇದರಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಜನಸಮುದಾಯ ಕೂಡ ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ. ಕೋರ್ಟ್ ಕೂಡ ಪ್ರಶಂಸೆ ಮಾಡಿದ್ದಾರೆ. ಈ ಮಧ್ಯೆ ಇದನ್ನು ರಾಜಕೀಯ ಅಸ್ತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಉಪಯೋಗಿಸೋದಕ್ಕೆ ಹೊರಟಿದ್ದಾರೆ. ಆದರೂ ಅವರೇನು ಯಶಸ್ವಿ ಆಗೋದಿಲ್ಲ ಅದರಲ್ಲಿ ಅಂತೇಳಿ ಹೇಳಬೇಕಾಗುತ್ತೆ. ಅವತ್ತೇ ಮಾಡಿದ್ದೇವೆ. ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ 7 ಜನರನ್ನ ಅರೆಸ್ಟ್ ಮಾಡಿದ್ರು. ಮತ್ತು ಆ ಮಹಿಳೆ ಆ ತಾಯಿ ತಕ್ಷಣ ನಮ್ಮ ಪೊಲೀಸ್ನವರು ಅವರಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮಾರನೇ ಬೆಳಿಗ್ಗೆ ನಾನು 8:30-9 ಗಂಟೆಗೆ ನಾನೇ ಖುದ್ದಾಗಿ ಹೋಗಿದ್ದೇನೆ. ಆ ತಾಯಿಯನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ, ನೀವು ಹೆದರಬೇಡಿ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದೆ. ನಂತರ ಘಟನೆ ಆದ ಸ್ಥಳಕ್ಕೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ಮತ್ತು 4 ಜನನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಶಾಂತಿ ಇದೆ ಈಗ. ಹಾಗಾಗಿ ಇದು ಹೈಕೋರ್ಟ್ನವರು ಸುವೋಮೋಟೋ ಕೇಸ್ ತಗೊಂಡು ಕೆಲವು ಪೊಲೀಸ್ನವರನ್ನು ಕೂಡ ಕೇಳಿದರು ಏನೆಲ್ಲ ಕ್ರಮ ತಗೊಂಡಿದ್ದೀರಿ ಅಂತೇಳಿ. ನಾವು ಅಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ವಿ, ಕೊಟ್ಟಿದ್ದೇವೆ. ಜೊತೆಗೆ 2 ಎಕರೆ ಭೂಮಿಯನ್ನು ಕೂಡ ST ಕಾರ್ಪೊರೇಷನ್ನಿಂದ ಕೊಟ್ಟಿದ್ದಾರೆ. ಸರ್ಕಾರ ಏನೆಲ್ಲ ಕ್ರಮ ಮಾಡಬೇಕು ಖಂಡಿತವಾಗಿ ಎಲ್ಲವನ್ನು ಕೂಡ ಮಾಡಿದ್ದೇವೆ. ಕೋರ್ಟ್ ಕೂಡ ಅದನ್ನು ಕಾಗ್ನಿಸೆನ್ಸಿಗೆ ತಗೊಂಡು ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕೋರ್ಟಿಗೂ ನಾವು ತಿಳಿಸಿದ್ದೇವೆ ಏನೆಲ್ಲ ಮಾಡಿದ್ದೇವೆ ಅಂತೇಳಿ. ಈ ಮಧ್ಯೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ನ್ಯಾಷನಲ್ ವಿಮೆನ್ ಕಮಿಷನ್ ಚೇರ್ಮನ್ ಕೂಡ ಬಂದಿದ್ದಾರೆ. ST ಕಮಿಷನ್ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಅಂತ ಹೇಳ್ಕೊಂಡು ಅವರೊಂದು 4-5 ಜನ MP ಗಳನ್ನ ಕಳಿಸಿದ್ದಾರೆ. ಇದು ನಮಗೆ ಕಾಣಿಸ್ತಕ್ಕಂಥ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನು ಹಿಡ್ಕೊಂಡು ಅಂತೇಳಿ. ಸರ್ಕಾರ ಇದರಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಜನಸಮುದಾಯ ಕೂಡ ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ. ಕೋರ್ಟ್ ಕೂಡ ಪ್ರಶಂಸೆ ಮಾಡಿದ್ದಾರೆ. ಈ ಮಧ್ಯೆ ಇದನ್ನು ರಾಜಕೀಯ ಅಸ್ತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಉಪಯೋಗಿಸೋದಕ್ಕೆ ಹೊರಟಿದ್ದಾರೆ. ಆದರೂ ಅವರೇನು ಯಶಸ್ವಿ ಆಗೋದಿಲ್ಲ ಅದರಲ್ಲಿ ಅಂತೇಳಿ ಹೇಳಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.